ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ದುರ್ಗಸಿಂಹ ಕವಿ ಬರೆದಿರುವಂತಹ ಕರ್ನಾಟಕ ಪಂಚತಂತ್ರದ ಮೊದಲನೇ ತಂತ್ರ ಆಗಿರುವಂತಹ ಭೇದ ಪ್ರಕರಣಂ ಇದರ ಮುಂದುವರಿದ ಭಾಗವನ್ನು ನೋಡೋಣ. ಈಗ ಆಲ್ರೆಡಿ ಈ ತಂತ್ರದಲ್ಲಿ ಕತೆ ಶುರುವಾಗಿತ್ತು. ಇದು ಪಾರ್ಟ್ 2 ಅಲ್ವಾ, ಹಾಗಾಗಿ ಆ ಒಂದು ವಿಡಿಯೋನ ನೋಡಿಬಿಟ್ಟು ಇದನ್ನು ನೋಡಿ, ಆವಾಗ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಎಲ್ಲಿವರೆಗೂ ಆಗಿತ್ತು ಕತೆ ಅಂತ ಅಂದರೆ, ಸಂಜೀವಕನ ಶಬ್ದವನ್ನು ಕೇಳಿದಂಥ ಪಿಂಗಳಕ್ಕ ಅತ್ಯಂತ ಭಯದಿಂದ ಆ ಶಬ್ದ ಹೊಂದಿರೋಂಥ ಪ್ರಾಣಿ ನನಗಿಂತ ಹಿರಿದಾಗಿರ್ಬೋದು ಅಂತ ಊಹೆ ಮಾಡಿಕೊಂಡು ತಾನಿರೋಂತಹ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ನಿರ್ಧಾರ ಮಾಡುತ್ತೆ. ಪಿಂಗಳಕ್ಕ ಅಂತ ಯಾರು ಹೇಳಿ? ಸಿಂಹ. ಇವನು ಕಾಡಿನ ರಾಜ ಆಗಿರ್ತಾನೆ ಸಿಂಹ. ಆದರೂ ಕೂಡ ಕೇವಲ ಶಬ್ದವನ್ನು ಕೇಳಿಸ್ಕೊಂಡು ತಾನಿರೋಂಥ ಪ್ರದೇಶವನ್ನು ಬಿಡೋಂಥ ನಿಶ್ಚಯ ಮಾಡಿಕೊಂಡು ತನ್ನ ಮಂತ್ರಿಯಾಗಿರೋಂಥ ದಮನಕ ಅಂದರೆ ನರಿ, ದಮನಕನ ಹತ್ರ ಹೇಳ್ತೈತೆ. ಯಾರು? ಪಿಂಗಳಕ್ಕ. ರಾಜನ ಮಾತಿಗೆ ಮಂತ್ರಿ ಒಪ್ಕೊಳ್ಳುತ್ತಾ? ಖಂಡಿತವಾಗ್ಲೂ ಇಲ್ಲ. ಬೇಡ, ಕೇವಲ ಶಬ್ದವನ್ನು ಕೇಳಿಸ್ಕೊಂಡು ನೀವು ಈ ಥರ ನಿರ್ಧಾರಕ್ಕೆ ಬರಬೇಡಿ ಅಂತ ಸಲಹೆಯನ್ನು ಕೊಡ್ತದೆ. ಆಗ ಮಂತ್ರಿಗೆ ಈ ಪಿಂಗಳಕ ರಾಜ ಒಂದು ನರಿಯ ಕಥೆಯನ್ನು ಹೇಳಿ ತನ್ನ ನಿರ್ಧಾರದ ದೃಢತೆಯ ಬಗ್ಗೆ ತಿಳಿಸ್ಕೊಡುತ್ತೆ. ಈ ನರಿ ಕಥೆ ನಾನು ತಿಳ್ಕೊಂಡ್ವಿ ಅಲ್ವಾ? ಆಹಾರಕ್ಕೋಸ್ಕರ ತನ್ನ ಗುಹೆಯನ್ನು ಬಿಟ್ಟು ಹೊರಗಡೆ ಹೋಗಿರೋಂಥ ನರಿ, ಅದೇ ಕಾಡಲ್ಲಿದ್ದಂತಹ ಮತ್ತೊಂದು ಸಿಂಹ ಈ ಗುಹೆಗೆ ಬಂದು ವೇಟ್ ಮಾಡ್ತಾ ಇರುತ್ತೆ. ನರಿಗೆ ಅಥವಾ ಯಾವುದೋ ಒಂದು ಪ್ರಾಣಿ ಈ ಗುಹೆಯಲ್ಲಿ ವಾಸ ಆಗಿದೆ ಅಂತ ಆ ಸಿಂಹ ತಿಳ್ಕೊಂಡು ಇಲ್ಲಿ ಬಂದು ವೇಟ್ ಮಾಡ್ತಾ ಇರುತ್ತೆ. ವಾಪಸ್ಸು ನರಿ ಬರುತ್ತಲ್ವಾ, ಬಂದು ಗುಹೆ ಬಾಗಿಲ ಹತ್ರ ನಿಂತ್ಕೊಂಡು ನೋಡುತ್ತೆ. ಯಾರೋ ನನ್ನ ಗುಹೆಯ ಒಳಗಡೆ ಹೋಗಿದ್ದಾರಲ್ವಾ, ಹೆಜ್ಜೆ ಗುರುತು ಕಾಣ್ತಾ ಇದೆಯಲ್ಲ, ಯಾರಿರ್ಬೋದು? ನನ್ನ ಪ್ರಾಣಕ್ಕೆ ಏನಾದರೂ ಅಪಾಯ ಇದೆಯಾ? ಪರೀಕ್ಷೆ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ನರಿ ತನ್ನ ಚಾಣಾಕ್ಷತೆಯನ್ನು ಉಪಯೋಗಿಸಿ ಗುಹೆ ಹತ್ರ ಮಾತಾಡುತ್ತೆ. ಗುಹೆ ಎಲ್ಲಾದರೂ ಮಾತಾಡುತ್ತಾ? ಒಳಗಡೆ ಇರೋಂತಹ ದೊಡ್ಡ ಶಿಖಾಮಣಿ ಸಿಂಹ ಏನು ಮಾಡುತ್ತೆ, ಬಹುಶಃ ಈ ಗುಹೆ ನಾನು ಇಲ್ಲಿರೋ ಕಾರಣಕ್ಕೆ ಹೆದರ್ಕೊಂಡು ಮಾತಾಡ್ತಾ ಇಲ್ವೇನೋ ಅಂತ ಅಂದ್ಕೊಂಡು ಸಿಂಹನೇ ಆ ಗುಹೆಯ ಥರ ಮಾತಾಡ್ಬಿಡುತ್ತೆ. ಆಗ ನರಿ ಗೊತ್ತಾಗುತ್ತೆ, ನಾನು ಒಳಗಡೆ ಹೋದರೆ ನನ್ನ ಪ್ರಾಣಕ್ಕೆ ಸಂಚಕಾರ ಇದೆ ಅಂತ ಅಂದ್ಕೊಂಡು ತನ್ನ ಬುದ್ಧಿಶಕ್ತಿಯನ್ನು ತಾನೇ ಮೆಚ್ಕೊಂಡು ಅಲ್ಲಿಂದ ಪರಾರಿಯಾಗ್ಬಿಡುತ್ತೆ. ನೋಡಿ, ಇಂಥದ್ದೊಂದು ಕಥೆಯನ್ನು ಪಿಂಗಳಕ್ಕ ಮಂತ್ರಿ ದಮನಕನ ಹತ್ರ ಹೇಳ್ಬಿಟ್ಟು ತನ್ನ ನಿರ್ಧಾರದ ನಿಲುವಿನ ಬಗ್ಗೆ ಹೇಳ್ತಾರೆ. ಈಗ ದಮನಕ ಏನು ಮಾಡ್ತಾರೆ ಅಂತ ಅಂದರೆ, ರಾಜ ಹೇಳ್ತಾ ಇರೋದು ಸರಿ ಒಪ್ಕೊತಾರೆ ದಮನಕ್ಕ. ಸರಿ ರಾಜರೇ, ನಿಮ್ಗೆ ಇಷ್ಟೊಂದು ಭಯ ಆಗ್ತಿದೆ ಅಂತಂದರೆ ಸ್ವತಃ ನಾನೇ ಹೋಗಿ ನೀವು ಹೇಳಿದಂಥ ಗುಣಗಳು ಆ ಶಬ್ದ ಮಾಡ್ತಿರೋಂತಹ ಜೀವಿಯಲ್ಲಿ ಇದೆಯೋ ಇಲ್ವೋ ತಿಳ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವು ಯಾವುದೇ ನಿರ್ಧಾರಕ್ಕೆ ಬರಬಾರ್ದು. ಭಂಡಾರ ಬರಿದಾದರೆ, ಪ್ರಜೆಗಳು ನಾಶವಾದರೆ ಅಥವಾ ಶತ್ರುಗಳು ಸಮೀಪದಲ್ಲೇ ಇದ್ದರೆ ಆಗ ದೇಶ ಬಿಡೋದ್ರಲ್ಲಿ ಒಂದು ಅರ್ಥ ಇದೆ. ಯುದ್ಧ ಮಾಡಬಾರ್ದಾಗ ದೇಶವನ್ನು ಬಿಟ್ಬಿಡಬೇಕು. ಈ ಥರ ನೀತಿಶಾಸ್ತ್ರದಲ್ಲಿ ಓದಿರೋಂಥ ನೆನಪಿದೆ. ಶತ್ರು ಸಂಕಟ ಅನ್ನೋ ಶಂಕೆನೇ ಇಲ್ದಲೇ ಇರಬೇಕಾದ್ರೆ ಸುಮ್ಮನೆ ಕೇವಲ ಶಂಕೆಯಿಂದ ಭಯಗೊಂಡು ಸ್ಥಳ ಬಿಡುವುದು ಸರಿಯಲ್ಲ. ಹಾಂ, ಕೆಲ ದಿನಗಳ ಹಿಂದೆ ಇದೇ ರೀತಿ ಒಂದು ಸಂದರ್ಭ ನನಗೆ ಅನುಭವಕ್ಕೆ ಬಂದಿತ್ತು. ಇದೇ ಅವಸ್ಥೆ ನನಗಾಗ ಅರಿವಾಗಿತ್ತು. ನೀವು ಒಪ್ಪಿದರೆ ಆ ಕಥೆಯನ್ನು ಈಗ ನಿಮಗೆ ಹೇಳುವೆ ಅಂತ ದಮನಕ ರಾಜನ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಪಿಂಗಳಕ್ಕನಿಗೆ ಏನು ಮಾಡಬೇಕು ಅಂತ ತೋಚ್ತಾ ಇರೋದಿಲ್ಲ. ಸರಿ, ದಮನಕ ಅದೇನು ಕತೆ ಹೇಳ್ತಾನೋ ಕೇಳೋಣ ಅಂತ ಅಂದ್ಬಿಟ್ಟು, ಏನು ಕತೆ ಅದು ಹೇಳು ಅಂತ ಕೇಳ್ತಾನೆ ಪಿಂಗಳಕ್ಕ ಅನ್ನೋ ರಾಜ. ಈಗ ದಮನಕ ಆ ಕಥೆಯನ್ನು ಹೇಳೋದಕ್ಕೆ ಮುಂದಾಗ್ತಾನೆ. ಮಹಾಘೋರ ಕಾಂತಾರದಲ್ಲಿ ಮಹಾಬೀರು ಅನ್ನೋ ಒಂದು ಜಂಬೂಕ ಇತ್ತು. ಆಹಾರವನ್ನು ಅರಸಿ ಬಳಲಿ ಎಲ್ಲೆಲ್ಲಿಯೂ ಆಹಾರ ಸಿಗದೆ ತನ್ನ ಸ್ನೇಹಿತನನ್ನು ಕಾಣೋದಕ್ಕೆ ಹೋಗ್ತಾ ಇತ್ತು. ದಾರಿ ಮಧ್ಯದಲ್ಲಿ ಕಾಗೆಯೊಂದು ಎದುರಿಗೆ ಬಂದ್ಬಿಟ್ಟು, ಎಲೈ ಭಾವ, ಯಾಕೆ ಇಷ್ಟೊಂದು ಬಡವಾಗಿದೆಯಾ ಅಂತ ಪ್ರಶ್ನೆ ಮಾಡುತ್ತೆ. ಯಾರಿಗೆ? ಮಹಾಬೀರು ಅನ್ನೋ ಜಂಬೂಕನಿಗೆ. ಈ ಪ್ರಶ್ನೆಗೆ ಮಹಾಬೀರು, ಹಲವು ದಿನಗಳಿಂದ ಆಹಾರ ಪಡೆಯದೆ ನಿನ್ನಲ್ಲಿಗೆ ಆಸೆಪಟ್ಟು ಬಂದಿದ್ದೇನೆ. ನೀನೇನಾದರೂ ಆಹಾರದ ಮಾರ್ಗವನ್ನು ತೋರಿಸುವೆಯಾ ಅಂತ ಕೇಳ್ತದೆ. ಆಗ ಆ ಕಾಗೆ, ಇದೆಂಥ ಮಹಾಕಾರ್ಯ, ಒಂದು ಕ್ಷಣ ಇಲ್ಲೇ ನಿಲ್ಲು, ನಾನೀಗ ಹೋಗಿ ಬರುತ್ತೇನೆ ಅಂತ ಆ ವಾಯಸ ಅಥವಾ ಆ ಕಾಗೆ ಹಾರ್ಕೊಂಡೋಗಿ ಕ್ಷಣ ಮಾತ್ರದಲ್ಲೇ ವಾಪಸ್ ಬರುತ್ತೆ. ಈಗ ವಾಪಸ್ ಬಂದಿರುವಂತಹ ಆ ವಾಯಸ ಅಥವಾ ಕಾಗೆ, ಜಂಬೂಕ ಇಲ್ಲಿ ನೋಡು, ಇಲ್ಲಿಗೆ ಕಾಣಿಸ್ತಾ ಇರೋಂತಹ ಆ ನದಿ ತೀರದಲ್ಲಿ ಚತುರ್ಬಲಯುತರಾಗಿರುವಂತಹ ಇಬ್ಬರು ರಾಜರು ಹೋರಾಡಿ ಹೆಣಮಯವಾಗಿರುವಂತಹ ರಣಭೂಮಿಯನ್ನು ಕಂಡೆ. ಅಲ್ಲಿ ನಿನ್ನ ಒಡಲ ಬಡತನವನ್ನು ಕಳೆಯುವಷ್ಟು ಆಹಾರ ಇದೆ, ನೀನು ಅಲ್ಲಿಗೆ ಹೋಗು ಅಂತ ಕಾಗೆ ಹೇಳುತ್ತೆ. ಯಾರಿಗೆ? ಮಹಾಬೀರು ಅನ್ನೋ ಜಂಬೂಕನಿಗೆ. ಈ ಸುದ್ದಿ ಕೇಳಿ ಮಹಾಬೀರಿಗೆ ತುಂಬಾ ಖುಷಿಯಾಗುತ್ತೆ. ಆ ಸಮರ ಭೂಮಿಗೆ ಹೋಗುತ್ತೆ. ಅಲ್ಲಿ ಅನೇಕ ಶವಗಳನ್ನು ನೋಡಿ ಅತ್ಯಂತ ಹರ್ಷಚಿತ್ತರಾಗಿ ಮನಸ್ಸು ತುಂಬಿ ಬರುತ್ತೆ ಅದಕ್ಕೆ. ಯಾಕಂದರೆ ಅದಕ್ಕೆ ಇಷ್ಟು ದಿನ ಊಟ ಇರಲಿಲ್ವಲ್ಲ, ಈಗ ಹೊಟ್ಟೆ ತುಂಬುವಷ್ಟು ಊಟ ಅದ್ರ ಕಣ್ಣೆದುರುಗಡೆನೇ ಇದೆ.
ಸ್ವಲ್ಪ ಸಮಯದಲ್ಲೇ ಅದು ಊಟ ಮಾಡ್ತಾ ಇರುತ್ತೆ. ತನಗೆ ಎಷ್ಟು ಬೇಕೋ ಅಷ್ಟು ಭಕ್ಷ್ಯವನ್ನು ಭೋಜಿಸ್ತಾ ಇರುತ್ತೆ. ಹೀಗೆ ಊಟ ಮಾಡಬೇಕಾದ್ರೇ ಅದೇ ಸಮಯದಲ್ಲಿ ಅನಿರೀಕ್ಷಿತವಾಗಿ ಹೊಮ್ಮಿದಂತಹ ಒಂದು ಭಯಂಕರವಾದಂತಹ ಧ್ವನಿಯನ್ನು ಕೇಳಿ ಆ ಜಂಬೂಕ ಒಂದು ಕ್ಷಣವೂ ಅಲ್ಲಿ ನಿಂತ್ಕೊಳ್ಳದೆ ತಡ ಮಾಡದೆ ಅಲ್ಲಿಂದ ಓಡಿ ವಾಪಸ್ ಬರ್ತಾ ಇರುತ್ತೆ. ಯಪ್ಪ, ನನ್ನ ಪ್ರಾಣ ಉಳಿದ್ರೆ ಸಾಕಪ್ಪ ಅಂತ ಓಡಿ ಬರ್ತಾ ಇರುತ್ತಲ್ವಾ. ಈ ಓಡಿ ಬರ್ತಿರೋಂಥ ಜಂಬೂಕನನ್ನು ಲಂಬಕರ್ಣ ನೋಡ್ಬಿಡುತ್ತೆ. ಲಂಬಕರ್ಣ ಇದಕ್ಕೆ ಎದುರಾಗಿ ಕೇಳುತ್ತೆ, ಎಲೈ ಬಾವ, ನೀನು ಯಾಕೆ ಇಷ್ಟೊಂದು ಭಯಭೀತರಾಗಿ ಓಡಿ ಬರ್ತಾ ಇದೆಯಾ, ಏನಾಯಿತು ಅಂತ ಕೇಳುತ್ತೆ. ಯಾವುದು? ಲಂಬಕರ್ಣ. ಲಂಬಕರ್ಣ ಅಂತ ಅಂದರೆ ನರಿ ಅಂತ ಅರ್ಥ. ಈಗ ಜಂಬೂಕ, ನಾನು ಆ ಮಹಾಕಾಳಗಕ್ಕೆ ಹೋಗಿದ್ದೆ, ಅಲ್ಲಿ ಮನುಷ್ಯರೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ನೆಲದಲ್ಲಿ ಮುಳುಗಿದಂತಹ ಭಯಂಕರವಾಗಿರುವಂಥ ಧ್ವನಿಯನ್ನು ಕೇಳಿ ನನಗೆ ಭಯವಾಗಿ ಅಲ್ಲಿಂದ ಓಡಿ ಬಂದ್ಬಿಟ್ಟೆ ಅಂತ ಜಂಬೂಕ ಹೇಳುತ್ತೆ. ಆ ಶಬ್ದ ಏನು ಅಂತ ತಿಳ್ಕೊಳ್ದೆ ಇಷ್ಟೊಂದು ಭಯಭೀತರಾಗಿ ಓಡಿ ಬಂದ್ಬಿಟ್ಟಿದೆಯಲ್ಲ ನೀನು, ಬಾ ಆ ಪ್ರದೇಶವನ್ನು ನನಗೆ ತೋರಿಸು ಅಂತ ಈ ನರಿ ಲಂಬಕರ್ಣ ಕೇಳಿದಾಗ ಜಂಬೂಕ ಮತ್ತು ಲಂಬಕರ್ಣ ಇಬ್ಬರು ಆ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಸುತ್ತಲೂ ಒಂದ್ಸತಿ ನೋಡ್ತಾರೆ, ಯಾವ ಮನುಷ್ಯ ಪ್ರಾಣಿನೂ ಇರೋದಿಲ್ಲ ಅಲ್ಲಿ. ನರಿ ತುಂಬ ಚತುರ ಅಲ್ವಾ, ಹಾಗೆ ತೀಕ್ಷ್ಣವಾಗಿ ಗಮನಿಸುತ್ತೆ. ಪರ್ವತ ಶಿಖರವನ್ನು ಅನುಕರಿಸುವಂತಹ ಒಂದು ಭೇರಿ ಗಾಳಿಯಿಂದ ಪ್ರೇರಿತವಾಗಿರುವಂತಹ ಮರದ ಕೊಂಬೆಯ ಹೊಡೆತದಿಂದ ಅಲ್ಲಿ ಒಂದು ಶಬ್ದ ಉತ್ಪತ್ತಿಯಾಗ್ತಿರುತ್ತೆ. ಗಾಳಿ ಇಲ್ದಲೇ ಇರಬೇಕಾದ್ರೆ ನಿಶಬ್ದವಾಗಿರುವಂಥ ವಾತಾವರಣ ಅಲ್ಲಿ ಇರುತ್ತಲ್ವ, ಅದನ್ನು ನರಿ ಗಮನಿಸುತ್ತೆ. ಮನುಷ್ಯ ಸಂಚಾರ ಇಲ್ಲದಿರುವುದನ್ನು ನಿಶ್ಚಯ ಮಾಡ್ಕೊಂಡಂತಹ ನರಿ ಆ ಭೇರಿಯ ಕಣ್ಣನ್ನು ಹರಿದು ನೋಡಿ ಏನನ್ನೂ ಕಾಣದೆ ಲಂಬಕರ್ಣ ಆ ನರಿ ಮಹಾವೀರು ಜಂಬೂಕನನ್ನು ಪರಿಹಾಸ ಮಾಡಿ ನಗ್ತಿರುತ್ತೆ. ಯಾಕಂದರೆ ನೀವು ಬರೀ ಶಬ್ದ ಮಾತ್ರಕ್ಕೆ ಹೆದರುಕೊಂಡು ಇಂತಹ ಪರಿಹಾಸಕ್ಕೆ ಒಳಗಾಗೋದ್ರಲ್ಲ ಅಂತ ಅಂದ್ಬಿಟ್ಟು ಲಂಬಕರ್ಣ ಮಹಾಬೀರೂರಿಗೆ ಹೇಳುತ್ತೆ. ಈ ಕಥೆಯನ್ನು ಪಿಂಗಳಕನಿಗೆ ದಮನಕ ಮಂತ್ರಿ ಹೇಳ್ತಾ ಇರೋದು. ಈಗ ಪಿಂಗಳಕ ತನ್ನ ಮನಸ್ಸಲ್ಲಿ ಇದೇ ಉಪಾಯ ಸರಿ ಅಂತ ಅಂದ್ಕೊಂಡು, ಸರಿ ದಮನಕ, ಆ ಶಬ್ದ ಬರ್ತಿರೋಂತಹ ಪ್ರಾಣಿಯನ್ನು ನೀನೇ ಭೇಟಿಯಾಗ್ಬಿಟ್ಟು ಅದರ ಸಮಾಚಾರವನ್ನು ತಿಳ್ಕೊಂಡು ಬಾ, ಇದೇ ಸರಿಯಾಗಿರೋಂಥ ಆಲೋಚನೆ ಅಂತ ಪಿಂಗಳಕ ಹೇಳುತ್ತೆ. ಈಗ ದಮನಕನು ಕೂಡ ತುಂಬಾ ಖುಷಿಯಾಗಿ ಆ ರಾಜನಿಗೆ ನಮಸ್ಕಾರ ಮಾಡಿ ವಾಪಸ್ ಅಲ್ಲಿಂದ ಹೋಗುತ್ತೆ. ಎಲ್ಲಿ ಹೋಗ್ತಾ ಇದೆ? ಸಂಜೀವಕನನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇದೆ. ಸಂಜೀವಕ ಇರೋದು ಎಲ್ಲಿ ಹೇಳಿ? ಯಮುನಾ ನದಿ ತೀರದಲ್ಲಲ್ವಾ, ಅಲ್ಲಿಗೆ ಇವಾಗ ದಮನಕ ಬಂದಿದೆ. ಬಹಳ ದೂರದಿಂದಲೇ ಸಂಜೀವಕನನ್ನು ನೋಡ್ತು ಇವಾಗ ಆ ದಮನಕ. ಇದಕ್ಕೆ ಒಂದು ಸ್ವಲ್ಪ ಸಂಶಯ, ಇದು ನಿಜವಾಗ್ಲೂ ಅಪರೂಪದ ಪ್ರಾಣಿನೇನಾ? ಇಲ್ಲ, ಇದಕ್ಕೆ ಮುಂಚೆನೇ ಅಡವಿಯಲ್ಲಿ ಮೇಯೋದಕ್ಕೆ ಬರ್ತಿರೋಂತಹ ಊರಿನ ಎತ್ತುಗಳನ್ನು ನೋಡಿರೋಂಥ ಅನುಭವ ಇತ್ತು. ದೂರದಿಂದಲೇ ಈಗ ಸಂಜೀವಕನನ್ನು ನೋಡ್ತಾ ಇದೆ. ಈ ಸಂಜೀವಕ ಸ್ವೇಚ್ಛಾ ವಿಹಾರದಿಂದಾಗಿ ವರ್ಣ, ಗಂಧ, ಗತಿ, ಸ್ವರಗಳಲ್ಲಿ ಅಪೂರ್ವಾಂಗನಾಗಿ ಕಂಡು ಬಂದಿರೋದ್ರಿಂದ ಸ್ವಲ್ಪ ಸಂದೇಹದಿಂದಲೇ ಹತ್ತಿರ ಬಂದು ನೋಡುತ್ತೆ. ಆದರೆ ಹತ್ತಿರ ಬಂದಾಗ ಗೊತ್ತಾಗುತ್ತೆ ಇದು ಎತ್ತು ಅಂತ. ಈಗ ರಾಜನ ಮರಳುತನಕ್ಕೆ ಮನಸ್ಸಲ್ಲಿ ನಗುತ್ತೆ ದಮನಕ್ಕ, ಅಯ್ಯೋ ಒಂದು ಎತ್ತಿಗೆ ಇಷ್ಟೊಂದು ಭಯ ಪಟ್ಬಿಟ್ನ ನಮ್ಮ ರಾಜ ಅಂತ. ಇವಾಗ ಇದೇ ವಿಚಾರವನ್ನು ಪಿಂಗಳಕನ ಹತ್ರ ಹೋಗಿ ಹೇಳ್ತಾನೆ ದಮನಕ ಅಂತಂದರೆ ಹೇಳೋದಿಲ್ಲ. ನಾನು ಈ ಎತ್ತನ್ನು ಕಂಡೆ ಅಂತ ಯಾವುದೇ ರೀತಿಯಾದಂಥ ಕಪಟ ಇಲ್ಲದೆ ವಿಶ್ವಾಸದಿಂದ ಹೋಗಿ ಮಾತಾಡಿಬಿಟ್ರೆ ನಾನು ಯಾವುದೇ ಕೆಲಸಕ್ಕೂ ಬರೋದಿಲ್ಲ. ನಾನು ಅರಸನಿಗೆ ಪ್ರಧಾನ ಮಂತ್ರಿಯಾಗೇ ಇರಬೇಕು, ಅರಸರ ಕೃಪೆ ನನ್ನ ಮೇಲೆ ಪಾತ್ರರಾಗಬೇಕು ಅಂತ ಒಂದು ಉಪಾಯವನ್ನು ಹುಡ್ತಾನೆ. ಇರೋವಂಥ ಚಿಕ್ಕ ವಿಷಯನೇ ದೊಡ್ಡದಾಗಿ ಮಾಡಿ ಹೇಳಬೇಕು ಅಂತ ದಮನಕ ನಿಶ್ಚಯ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾನೆ. ಎಲ್ಲಿಗೆ? ಪಿಂಗಳಕ ರಾಜನ ಹತ್ರ. ಈಗ ಪಿಂಗಳಕ ಏನೇನೆಲ್ಲ ಊಹೆ ಮಾಡ್ಕೊಂಡಿದ್ದ ಅಲ್ವಾ ಸಂಜೀವಕನ ಬಗ್ಗೆ, ಅದೆಲ್ಲ ನಿಜ ಅನ್ನೋ ಥರದಲ್ಲೇ ದಮನಕ ಮಾತಾಡ್ಬಿಡ್ತಾನೆ. ನಿಮಗಿಂತ ಶಕ್ತಿಶಾಲಿ ಪರಾಕ್ರಮಿ ಅವನು, ಜಗತ್ತಿನಲ್ಲಿರುವಂತಹ ಮೃಗಗಳನ್ನೆಲ್ಲ ಯಮನೆ ನುಂಗಿ ನೀರು ಕುಡಿಯೋದಕ್ಕೆ ಅಲ್ಲಿ ಬಂದಿದ್ದಾನೇನೋ ಅನ್ನೋ ರೀತಿಯಲ್ಲಿ ಆ ಒಂದು ಪ್ರಾಣಿ ಕಾಣ್ತಾ ಇತ್ತು ಅಂತ ಇನ್ನೂ ಪಿಂಗಳಕನಿಗೆ ಭಯ ಹುಟ್ಟಿಸೋಂಥ ರೀತಿಯಲ್ಲೇ ಮಾತಾಡ್ತಾ ಇದ್ದ. ಪಾಪ ಪಿಂಗಳಕ ತುಂಬಾ ಹೆದರ್ಕೊಂಡ್ಬಿಟ್ಟಿತ್ತು. ಹೌದು, ನೀನು ಅದ್ರ ಹತ್ರ ಹೋಗಿದ್ದಲ್ವಾ, ನಿನಗೇನು ಮಾಡಲಿಲ್ವಾ, ಅಷ್ಟೊಂದು ಪರಾಕ್ರಮಿ ಅಂತ ಹೇಳ್ತಾ ಇದೆಯಲ್ವಾ ಅಂದ್ಬಿಟ್ಟು ಪಿಂಗಳಕ ಮತ್ತು ದಮನಕನ ಹತ್ರ ಪ್ರಶ್ನೆ ಮಾಡಿದಾಗ ದಮನಕ ಅದಕ್ಕೂ ಕೂಡ ನಾಜೂಕಾಗಿ ಉತ್ತರ ಕೊಡ್ತಾನೆ. ಅವನು ಅಷ್ಟೊಂದು ಪರಾಕ್ರಮಿ ಶೂರ ವ್ಯಕ್ತಿ ಅಲ್ವಾ, ನನ್ನಂಥ ಹುಲ್ಲನ್ನು ಕೀಳೋದು ಹೇಡಿಯ ಲಕ್ಷಣ ಅಂತ ಅಂದ್ಬಿಟ್ಟು ನನ್ನನ್ನು ಹಾಗೆ ಬಿಟ್ಬಿಟ್ಟ ಅಂತ ಸುಳ್ಳನ್ನು ಹೇಳ್ಬಿಡ್ತಾನೆ. ಮಂತ್ರಿಯ ಎಲ್ಲ ಮಾತು ಕೇಳಿಸ್ಕೊಂಡಾದ್ಮೇಲೆ ಪಿಂಗಳಕ ಮುಂದೇನು ಮಾಡೋದು ಅಂತ ಅವನ ಹತ್ರನೇ ಸಲಹೆ ಕೇಳುತ್ತೆ. ಆಗ ದಮನಕ ಶತ್ರು ಪ್ರಬಲವಾಗಿದ್ದಾಗ ಆತನನ್ನು ಮಿತ್ರನನ್ನಾಗಿ ಮಾಡ್ಕೊಬೇಕು ಅಂತ ಸಲಹೆಯನ್ನು ಕೊಡ್ತಾನೆ. ಈ ಮಾತು ಕೇಳಿ ಪಿಂಗಳಕನಿಗೆ ತುಂಬಾ ಖುಷಿಯಾಗುತ್ತೆ. ಈ ಕೆಲಸವನ್ನು ನೀನೇ ಮಾಡು ದಮನಕ ಅಂತ ಹೇಳುತ್ತೆ. ದಮನಕ ಮಹಾಪ್ರಸಾದ ಅಂತ ಅಂದ್ಬಿಟ್ಟು ಈಗ ಸಂಜೀವಕ ಇರೋಂಥ ಕಡೆಗೆ ಹೋಗುತ್ತೆ. ಯಾವುದೇ ಭಯ ಇಲ್ಲದೆ ಸಂಜೀವಕನ ಹತ್ರ ಹೋಗುತ್ತೆ. ಯಾಕಂದರೆ ಅದಕ್ಕೆ ಈಗ ಆಲ್ರೆಡಿ ಗೊತ್ತಲ್ವಾ ಸಂಜೀವಕ ಅನ್ನೋದು ಒಂದು ಎತ್ತು ಅಂತ. ಈಗ ದಮನಕ ಮತ್ತು ಸಂಜೀವಕ ಎದುರು ಬದರಾಗಿದ್ದಾರೆ. ದಮನಕ ಮಾತಾಡ್ತಾನೆ ನೋಡಿ, ಈ ಮಹಾರಣ್ಯದಲ್ಲಿರುವಂತಹ ನನ್ನ ಒಡೆಯ ಮೃಗಾದಿ ರಾಜನಾಗಿರುವಂಥ ಪಿಂಗಳಕನನ್ನು ಕಾಣದೆ ಈ ಅರಣ್ಯದಲ್ಲಿ ನೀನು ಹೇಗೆ ಬಾಳ್ತೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಸಂಜೀವಕ, ಪಿಂಗಳಕ ಅಂದರೆ ಯಾರು? ಅವನ ಪರಿಚಯ ನನಗಿಲ್ವಲ್ಲ, ಎಲ್ಲಿದ್ದಾನೆ ಅವನು ಅಂತ ಮತ್ತೆ ದಮನಕನಿಗೆ ಪ್ರಶ್ನೆ ಮಾಡ್ತಾನೆ. ದಮನಕ ಸಂಜೀವಕ ಹೆದರುಕೊಳ್ಳಿ ಅಂತಾನೆ ಪಿಂಗಳಕನ ಬಗ್ಗೆ ಅತೀವವಾಗಿ ವರ್ಣನೆ ಮಾಡುತ್ತೆ. ಅದನ್ನು ಕೇಳಿ ಸ್ವಲ್ಪ ಹೊತ್ತಲ್ಲೇ ಸಂಜೀವಕನಿಗೆ ಒಂದು ರೀತಿ ಆಶ್ಚರ್ಯ ಆಗ್ಬಿಡುತ್ತೆ. ನಿಜವಾಗ್ಲೂ ಈ ನರಿ ಹೇಳ್ತಾರ ಪಿಂಗಳಕ ಅಂದರೆ ಸಿಂಹನೇ ಇರಬೇಕು,
ಆದರೆ ಈ ಸಿಂಹ ಮದ್ದಾನೆಗಳನ್ನಲ್ಲದೆ ಸಾಮಾನ್ಯ ಪ್ರಾಣಿಗಳನ್ನು ಹಿಂಸಿಸೋದಿಲ್ಲ. ಹೀಗಿರಬೇಕಾದ್ರೆ ಈ ಮೃಗರಾಜನು ನನಗೆ ಯಾವ ರೀತಿಯಾದಂಥ ಕೇಡು ಮಾಡೋದಿಲ್ಲ. ಆದರೂ ಈ ಮೃಗ ಧೂರ್ತನನ್ನು ನಂಬೋದು ಸ್ವಲ್ಪ ಕಷ್ಟ ಆಗ್ತಿದೆಯಲ್ಲ. ಈಗೇನಾದರೂ ಇವನನ್ನು ಉದಾಸೀನನಾಗಿ ಕಳಿಸ್ಬಿಟ್ರೆ ನನ್ನ ಬಗ್ಗೆ ಸುಳ್ಳು ಚಾಡಿಯನ್ನು ಹೇಳ್ಬೋದು. ಹಾಗಾಗಿ ನಾನು ಬಹಳ ನಾಜೂಕಾಗಿ ಇವನ ಹತ್ರ ಮಾತಾಡಬೇಕು. ಇಲ್ಲಿ ಕೇಳು, ನಿಮ್ಮ ಅರಸನಿಗೆ ನಾನು ಆಳಾಗಬೇಕೆಂದು ನೀನು ನನ್ನನ್ನು ಆಗ್ರಹಪಡಿಸುತ್ತಿರುವೆ. ಆಳಾಗುವುದಕ್ಕಿಂತ ಸ್ವತಂತ್ರವಾಗಿ ಬದುಕುವ ನಾಯಿಯಾಗಿರುವುದು ಲೇಸು. ರಾಜಸೇವೆ ಜೀವನೋಪಾಯಕ್ಕಾಗಿ ನನಗೆ ಪ್ರಾಣ, ಹುಲ್ಲು, ನೀರು ಇವುಗಳಿದ್ದರೆ ಸಾಕು. ಅವೆಲ್ಲವೂ ಇಲ್ಲಿಯೇ ಸುಲಭವಾಗಿ ದಕ್ಕುತ್ತಿದೆಯಲ್ಲವೇ? ಅಂದ ಮೇಲೆ ನಾನೇಕೆ ಓಲಗಕ್ಕೆ ಬರಬೇಕು? ಈ ಥರ ಹಿತಬೋಧನೆಗಳನ್ನು ಸಂಜೀವಕ ಮಾತಾಡುತ್ತಲ್ವ. ಇದನ್ನು ಕೇಳಿಸ್ಕೊಂಡಂತಹ ದಮನಕ ಆಶ್ಚರ್ಯಪಟ್ಟು, ಇದು ಯಾವುದೋ ಶಾಪಗ್ರಸ್ತವಾಗಿರೋಂಥ ಮಾನವನೇ ಆಗಿರಬೇಕು, ಇದು ಕೇವಲ ಋಷಭ ಅಲ್ಲ. ಇದರ ಮಾತನ್ನು ಕೇಳಿದಾದ್ಮೇಲೆ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಬರ್ತಾ ಇದೆಯಲ್ವಾ, ಇವನನ್ನು ನಾನು ಏನಾದರೂ ಕರ್ಕೊಂಡೋಗಿ ನಮ್ಮ ರಾಜನ ಮುಂದೆ ನಿಲ್ಲಿಸ್ಬಿಟ್ರೆ ನನ್ನ ಪ್ರಧಾನಮಂತ್ರಿ ವೃತ್ತಿ ಇವನ ಪಾಲಾಗ್ಬಿಡುತ್ತೆ. ಇದು ಅಷ್ಟೊಂದು ಬುದ್ಧಿವಂತಿಕೆಯನ್ನು ಹೊಂದಿದೆಯಲ್ವಾ ಅಂತ ಒಂದು ಮನಸ್ಸು ಆಲೋಚನೆ ಮಾಡಿದ್ರೆ, ಮತ್ತೊಂದು ಕಡೆ ಇಲ್ಲ, ನನ್ನ ರಾಜನಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನನ್ನ ಸ್ವಾರ್ಥಕ್ಕೋಸ್ಕರ ಪುರುಷಾರ್ಥವನ್ನು ತ್ಯಜಿಸೋದು ಎಷ್ಟು ಸರಿ? ನಾನು ಪಿಂಗಳಕ್ಕ ನನಗೆ ಕೊಟ್ಟಿರೋಂಥ ಮಾತಿನ ಪ್ರಕಾರ ನಡ್ಕೊತೀನಿ ಅಂತ ದಮನಕ ಏನು ಮಾಡುತ್ತೆ, ಇಲ್ಲಿ ನೋಡು, ನೀನು ಪಶು, ನಿನ್ನನ್ನು ಮತ್ತೊಬ್ಬನು ಯಾರಾದರೂ ರಕ್ಷಿಸದಿದ್ದರೆ ನಿನಗೆ ಕ್ಷುದ್ರ ಮೃಗಗಳ ಉಪದ್ರವ ತಪ್ಪಿದ್ದಲ್ಲ. ಅಲ್ಲದ್ರೆ ದೃಢಕಠಿಣ ದೇಹಿಯಾಗಿರುವಂತಹ ನಿನ್ನನ್ನು ಕಂಡು ಈ ಸಿಂಹ ಇದೊಂದು ಅಪೂರ್ವ ಮೃಗವೆಂದು ಮುಳಿದರೆ ಯಮನ ಕೋಪಕ್ಕೆ ತುತ್ತಾಗುತ್ತೀಯೇ. ನಿನ್ನ ಸಾವು ಖಚಿತವೆಂದೇ ತಿಳಿ. ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತಿಲ್ಲ, ನೀನು ಕೂಡಲೇ ರಾಜನನ್ನು ಕಾಣುವುದು ಉಚಿತ ಅಂತ ಹಿತವಚನವನ್ನು ಹೇಳುತ್ತೆ ದಮನಕ. ಯಾರಿಗೆ? ಸಂಜೀವಕನಿಗೆ. ಈಗ ಮತ್ತೆ ಸಂಜೀವಕ ಮಾತಾಡುತ್ತೆ, ಸರಿ ಆಯಿತು, ನಿನ್ನನ್ನು ಕರ್ಕೊಂಡು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದ್ಯಲ್ವಾ, ಹಾಗಿದ್ರೆ ನಿನ್ನ ಅರಸನಿಂದ ಅಭಯ ವಚನವನ್ನು ಪಡ್ಕೊಂಡು ಬಂದಾದಮೇಲೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳುತ್ತೆ. ದಮನಕನು ಕೂಡ ಒಪ್ಕೊಳ್ಳುತ್ತೆ. ಅಲ್ಲಿಂದ ಹೊರಟು ಪಿಂಗಳಕನ ಹತ್ರ ಬಂದಿದೆ. ಪಿಂಗಳಕ ಇವನ್ ದಾರಿಯನ್ನೇ ಕಾಯ್ತಾ ಇದ್ದ ಅಲ್ವಾ, ಹೋಗಿದ್ದ ಕೆಲಸ ಏನಾಯಿತು ಅಂತ ಕೇಳುತ್ತೆ. ಇವಾಗ ದಮನಕ, ನಾನು ಅನೇಕ ಉಪಾಯಗಳನ್ನು ಹೂಡಿ ಸಂಧಾನಕ್ಕೆ ಒಪ್ಪಿಸಿದ್ದೀನಿ ಮಹಾಪ್ರಭುಗಳು. ಸಂಜೀವಕ ಇಲ್ಲಿಗೆ ಬಂದಾಗ ಅವನನ್ನು ಬಹಳ ಪ್ರೀತಿಯಿಂದ ಆತ್ಮೀಯನನ್ನು ಕಾಣುವಂಥ ರೀತಿಯಲ್ಲಿ ಪರಮ ಮಿತ್ರನನ್ನು ಕಾಣುವಂತೆ ಸಂಭ್ರಮದಿಂದ ಮನ್ನಿಸಿ ಮಾತಾಡಬೇಕು, ಇದು ನೀವು ಅವನಿಗೆ ಕೊಡುವಂಥ ಗೌರವಗಳು ಅಂತ ಹೇಳುತ್ತೆ. ಅದಕ್ಕೆ ಪಿಂಗಳ ಅನ್ನೋ ಸಿಂಹ ಒಪ್ಕೊಳ್ಳುತ್ತೆ, ಸರಿ ಆಯಿತು ಅಂತ. ಈಗ ಮತ್ತೆ ದಮನಕ ಸಂಜೀವಕನ ಹತ್ರ ಬರುತ್ತೆ. ಸಂಜೀವಕ, ಮೃಗಾದಿರಾಜ ನಿನ್ನ ಮೇಲೆ ಕರುಣೆಯನ್ನು ತೋರಿಸಿದ್ದಾನೆ, ಇನ್ನು ನೀನು ಅಂಜದಿರು, ನೀನು ಪುಣ್ಯವಂತ. ನಮ್ಮರಸರು ಶರಣಾಗತ ವಜ್ರಪಂಜರ, ನಡೆ ಹೋಗೋಣ ಅಂತ ಪಿಂಗಳಕ ಇರೋ ಕಡೆ ಸಂಜೀವಕನನ್ನು ಕರ್ಕೊಂಬರುತ್ತೆ. ಈಗ ಪಿಂಗಳಕ ವೃಷಭೇಂದ್ರನ ಮುಖವನ್ನು ಚೆನ್ನಾಗಿ ನೋಡಿ ಅದರ ಕೈಗಳನ್ನು ಹಿಡ್ಕೊಂಡು, ಗೋಮುಖ್ಯನೇ, ಸೌಖ್ಯವೇ, ಕುಶಲವೇ? ಈ ಮಾತಿಗೆ ಸಂಜೀವಕ, ದೇವ, ನಿಮ್ಮ ಸಂಪದವನ್ನು ಬಲ್ಲೆವು, ನಾವು ನಿಮ್ಮ ಪಾದಕಮಲದಲ್ಲಿ ಕುಶಲರಾದೆವು ಅಂತ ಹೇಳ್ತಾನೆ. ತನಗೆ ಸರಿಸಮಾನವಾಗಿರುವಂಥ ಪೀಠವನ್ನು ಹಾಕಿಸಿ ಬಹಳ ಆತ್ಮೀಯತೆಯಿಂದ ಸಂಜೀವಕನ ಹತ್ರ ಮೃಗರಾಜ ಮಾತಾಡುತ್ತೆ. ಅಲ್ಲ, ಶರಭ, ವ್ಯಾಘ್ರ, ಖಡ್ಗ ಮೃಗಗಳ ಸಮೂಹದಿಂದ ಕ್ರೂರವೂ ಭಯಂಕರವೂ ದುಷ್ಟರಾದ ಬೇಡರ ಹೊಳೆಯುವ ಬಿಲ್ಲಿನ ಹಗ್ಗದ ಠೇಂಕಾರದಿಂದ ಕಿವುಡಾದ ದಿಕ್ಕುಗಳು, ಸಿಂಹ ಸಮೂಹ ಒಂದರಿಂದಲೇ ಭಯಂಕರವಾಗಿಯೂ ಭಯಂಕರ ಪರ್ವತ ಗುಹೆಗಳಿಂದ ರೌದ್ರವೂ ಘೋರವಾದ ಮದ್ದಾನೆಗಳಿಂದ ತುಂಬಿರುವುದು ನಿರ್ಜನವೂ ಆಗಿರುವಂಥ ಈ ವನವನ್ನು ನೀವು ಹೇಗೆ ಪ್ರವೇಶಿಸಿದಿರಿ ಅಂತ ಸಂಜೀವಕನನ್ನು ಪ್ರಶ್ನೆ ಮಾಡ್ತಾ ಇದೆ. ಸಂಜೀವಕ ಈಗ ತನ್ನ ವನ ಪ್ರವೇಶದ ಕಾರಣವನ್ನು ಸವಿವರವಾಗಿ ಪಿಂಗಳಕನ ಹತ್ರ ಬಿಚ್ಚಿಡ್ತಾ ಇದೆ. ಪಿಂಗಳಕನಿಗೆ ತುಂಬಾ ಖುಷಿಯಾಗುತ್ತೆ, ಇದೆಷ್ಟು ಚೆನ್ನಾಗಿ ತನ್ನ ವಿಚಾರಗಳನ್ನು ಮುಚ್ಚುಮರೆಯಲ್ಲದೆ ಹೇಳ್ಕೊತಾ ಇದೆ ಅಂತ. ಈ ಕಾಡಲ್ಲಿರುವಂಥ ಕ್ರೂರವಾಗಿರುವಂತಹ ಮೃಗ ಪ್ರಕಾರವನ್ನು, ಆನೆಗಳ ಸಮೂಹವನ್ನು, ಭಯಂಕರ ಆಕಾರ ವ್ಯಾಘ್ರ ಸಮೂಹವನ್ನು, ಭೀಕರ ಸೂಕರಗಳನ್ನು ಸೇರದೆ ನನ್ನ ಭುಜಗಳಿಂದ ಪರಿಪಾಲಿತವಾಗಿರುವಂತಹ ಆಚ್ಛೋದ ಸರೋವರಗಳಿಂದಲೂ ತೃಣಗುಲ್ಮಗಳಿಂದಲೂ ಕೂಡಿದ ಈ ಅರಣ್ಯದಲ್ಲೇ ನೀವು ವಾಸ ಮಾಡಿಕೊಂಡಿರಿ, ಎಲ್ಲಿಯೂ ಹೋಗದಿರಿ ಅಂತ ಪಿಂಗಳಕ ಹೇಳ್ತಾನೆ. ಈಗ ಸಂಜೀವಕ ಮಹಾಪ್ರಸಾದ, ಹಾಗೆಯೇ ಆಗಲಿ ಅಂತ ಅಲ್ಲೇ ಉಳ್ಕೊಳ್ಳುತ್ತೆ. ನೋಡಿ, ಇವೆರಡಕ್ಕೂ ಇನ್ನು ಮುಂದೆ ತುಂಬ ಚೆನ್ನಾಗಿ ಸ್ನೇಹ ಉಂಟಾಗುತ್ತೆ. ಒಂದು ಮಹಾ ಸ್ನೇಹ, ಜೀವದ ಗೆಳೆಯರಾಗಿ ಮುಂದೆ ಕಾಣಿಸ್ಕೊತಾರೆ ಸಂಜೀವಕ ಮತ್ತು ಪಿಂಗಳಕ. ಹೀಗೆ ಕಾಲ ಕಳೀತಾ ಹೋಗ್ತಿರುತ್ತೆ. ಒಂದಿನ ಪಿಂಗಳಕ ಅನೇಕ ಕರಿಣಿ ಕಳಬವ್ರಾತ ಅಂದರೆ ಹೆಣ್ಣಾನೆಯ ಸಮೂಹವನ್ನು ಕೊಂದು ತನ್ನೆಲ್ಲ ಪ್ರಜೆಗಳು ಪ್ರಾಣಿ ಸಂಕುಲಕ್ಕೆ ಔತಣವನ್ನು ಉಣಬಡಿಸುತ್ತೆ. ಇದನ್ನು ಕಂಡಂಥ ಸಂಜೀವಕನಿಗೆ ಆ ಸತ್ತಿರೋಂಥ ಆನೆಗಳ ಮೇಲೆ ಕರುಣೆ ಉಕ್ಕಿ ಬರುತ್ತೆ. ನನ್ನ ಗೆಳೆಯ ಎಂತಹ ಕೆಲಸ ಮಾಡಿಬಿಟ್ನಲ್ಲ ಅಂತ ಒಂದು ರೀತಿ ಮರುಗ್ತಾನೆ ಸಂಜೀವಕ. ಇಲ್ಲ, ನನ್ನ ಜೀವದ ಗೆಳೆಯನಿಗೆ ನಾನು ಯಾವುದೇ ಕಾರಣಕ್ಕೂ ಅದೃಷ್ಟ ಹಾನಿ ಆಗೋದಕ್ಕೆ ಬಿಡೋದಿಲ್ಲ, ಅವನು ಹಿಂಸೆ ಮಾಡಬಾರ್ದು, ಆ ಥರದಲ್ಲಿ ನಾನು ಅವನಿಗೆ ಬುದ್ಧಿವಾದವನ್ನು ಹೇಳ್ತೀನಿ ಅಂತ ಪಿಂಗಳಕನ ಹತ್ರ ಸಂಜೀವಕ ಬಂದ್ಬಿಟ್ಟು ವಿಚಾರಿಸಿ ನೋಡಿದರೆ ಸಂಸಾರಿಗೆ ಧರ್ಮವೇ ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂಥದ್ದು. ಆದ್ದರಿಂದ ಉತ್ತಮ ಧರ್ಮಮತಿಯಾಗಿ ನಡೆದುಕೊಳ್ಳುವುದರಿಂದ ಮನುಷ್ಯನು ಘೋರವಾಗಿರುವಂಥ ಪಾಪಗಳಿಂದ ದೂರ ಆಗ್ತಾನೆ.
ಈ ಸಿರಿ ಅನ್ನೋದು ಕಾಮನ ಬಿಲ್ಲಿನ ರೀತಿ, ಶರತ್ಕಾಲದ ಮೋಡದ ರೀತಿ. ಇನ್ನು ಯೌವನ ಅನ್ನೋದು ಕ್ಷಣಿಕವಾದದ್ದು. ಹುಲ್ಲಿನ ತುದಿಯ ನೀರಿನ ಹನಿಯಂತೆ ಆಯಸ್ಸು ಕೂಡ ಶಾಶ್ವತ ಅಲ್ಲ. ಆದ್ದರಿಂದ ಮೃಗೇಂದ್ರ ವಲ್ಲಭ, ಪ್ರತಿಯೊಂದು ಪ್ರಾಣಿಯೂ ನಿರ್ಮಲವಾಗಿರುವಂಥ ಧರ್ಮ ಮಾರ್ಗದಲ್ಲಿ ಮನಸ್ಸಿಟ್ಟು ನೆನೆಸ್ಕೊಬೇಕು. ಅಲ್ಲದೆ ಪ್ರಿಯನಾದವನಿಗೆ ಯಾರು ದುರ್ಬುದ್ಧಿಯನ್ನು ಉಪದೇಶ ಮಾಡ್ತಾನೋ ಅವನು ನರಕಕ್ಕೆ ಹೋಗ್ತಾನೆ. ಆದ್ದರಿಂದ ಸರ್ವ ಪ್ರಯತ್ನಗಳಿಂದಲೂ ಸ್ನೇಹಿತರಿಗೆ ಧರ್ಮವನ್ನೇ ಬೋಧಿಸಬೇಕು. ಇದೇ ಕಾರ್ಯನಿಮಿತ್ತವಾಗಿ ನಾನು ನಿಮ್ಮಲ್ಲಿಗೆ ಬಂದಿದ್ದೇನೆ. ದಯಮಾಡಿ ನನ್ನ ಈ ಹಿತೋಪದೇಶವನ್ನು ನೀವು ದಿವ್ಯಚಿತ್ತದಿಂದ ಆಲಿಸಬೇಕು ಅಂತ ಸಂಜೀವಕ ತನ್ನ ಗೆಳೆಯಾಗಿರುವಂಥ ಪಿಂಗಳಕನ ಹತ್ರ ಕೇಳ್ಕೊಳ್ಳುತ್ತೆ. ಪಿಂಗಳಕ ಕೂಡ ಒಪ್ಕೊಳ್ಳುತ್ತೆ. ಈಗ ಸಂಜೀವಕ ಪಿಂಗಳಕನ ಮನ ಒಲಿಸೋದಕ್ಕೆ ಕೆಲವೊಂದಿಷ್ಟು ಕಥೆಗಳನ್ನ ಹೇಳುತ್ತೆ. ಪ್ರಭುಗಳು ಮಾಯಾಪುರ ಎಂಬ ಪಟ್ಟಣದಲ್ಲಿ ಸಿಂಹವರ್ಮ ಅನ್ನೋ ಅರಸನಾಗಿ ರಾಜ್ಯಭಾರ ಮಾಡ್ತಾ ಇದ್ರಿ. ಪೂರ್ವಜನ್ಮದಲ್ಲಿ ಹಲವು ಕಾಲದ ಮೇಲೆ ಸಂಸಾರ ಸುಖಕ್ಕೆ ಅಸಹ್ಯಪಟ್ಟು ತಪೋವನದಲ್ಲಿ ನೆಲೆಸಿದಿರಿ. ಅಲ್ಲಿ ಆಪ್ತಾಗಮ ಪದಾರ್ಥಗಳನ್ನು ತಿಳಿದುಕೊಳ್ಳದೆ, ಗುರುಪದೇಶವನ್ನು ಸ್ವೀಕರಿಸದೆ, ಪಂಚಾಗ್ನಿ ಸಾಧಕನಾದ ಒಬ್ಬ ತಪೋಧನನನ್ನು ಕಂಡು ತಾನು ಹೀಗೆಯೇ ತಪಸ್ಸು ಮಾಡಬೇಕು ಅಂತ ಪಂಚಾಗ್ನಿ ತಾಪತಪ್ತನಾಗಿ ಭಾವಶುದ್ಧಿಗೆಟ್ಟು ಕೋಪಾಗ್ನಿ ಹೆಚ್ಚಿ ರೌದ್ರ ಧ್ಯಾನದಿಂದ ಸತ್ತು ಅತುಳಬಲ ಪರಾಕ್ರಮಿಯಾಗಿರುವಂಥ ಸಿಂಹವಾಗಿ ಹುಟ್ಟಿದಿರಿ. ಇನ್ನು ನಾನು ತಪೋವನದಲ್ಲಿ ಹಲವು ಕಾಲ ತಪಸ್ಸನ್ನು ಮಾಡಿ ಕೇವಲ ಜ್ಞಾನ ಹುಟ್ಟುತ್ತಿದ್ದಾಗ ಜನ್ಮಾಂತರ ದುಷ್ಕರ್ಮ ವಾಸನೆಯಿಂದಾಗಿ ಗುರುಗಳ ಆಜ್ಞೆಯನ್ನು ತಿರಸ್ಕರಿಸಿ ತಾಪಸ ಕನ್ಯೆಯನ್ನು ಕಂಡು ಸಾಪೇಕ್ಷನಾಗಿ ನೋಡಿದೆ. ಆ ತಪಸ್ವಿನನ್ನು ಕಂಡು ಕೋಪಿಸಿ ಪಶುವಿನ ಹೊಟ್ಟೆಯಲ್ಲಿ ಹುಟ್ಟು ಎಂದು ಶಾಪ ಕೊಡಲು ಆ ಶಾಪಕ್ಕೆ ಹೆದರಿ ದಯವಿಟ್ಟು ಧರ್ಮಶ್ರವಣರ ಮನೆಯಲ್ಲಿ ಹುಟ್ಟುವಂತೆ ಜಾತಿ ಸ್ಮರಣೆ ಆಗುವಂತೆ ಅನುಗ್ರಹಿಸಿ ಅಂತ ಬೇಡ್ಕೊಂಡೆ. ತಪಸ್ವಿಗಳಿಗೆ ಕರುಣೆ ಬಂದು ತಥಾಸ್ತು ಅಂತ ಹೇಳ್ತಾರೆ. ನಿರ್ಮಲ ಧರ್ಮನಾಗಿರುವಂತಹ ವರ್ಧಮಾನನ ಮನೆಯಲ್ಲಿ ಹುಟ್ಟಿ ಧರ್ಮಾಧರ್ಮಗಳನ್ನು ತಿಳಿಯುವಂತಾಯಿತು. ಆದ್ದರಿಂದ ನಿಮಗೆ ಅದನ್ನು ಬೋಧಿಸಿದೆ. ಗೆಳೆಯ, ನೀನು ಆ ಕಳವ ಸಮೂಹವನ್ನು ಕೊಂದುದರಿಂದ ಕಾಗೆ, ಹದ್ದು, ತೋಳ, ಹುಲಿ, ಕರಡಿ, ನರಿಗಳೇ ಮೊದಲಾದ ಪ್ರಾಣಿಗಳನ್ನು ತೃಪ್ತಿಪಡಿಸಿ ನಿಷ್ಕಾರಣವಾಗಿ ನೀನು ಅದೃಷ್ಟ ಹಾನಿಯನ್ನು ಮಾಡಿಕೊಂಡೆಯಲ್ಲ. ಇನ್ನು ಮುಂದೆಯಾದರೂ ವೃಥಾ ಪ್ರಾಣಿವಧೆಯನ್ನು ಬಿಟ್ಟು ಪರಲೋಕ ಸುಖವನ್ನು ಪಡೆಯುವುದೇ ಬುದ್ಧಿವಂತಿಕೆ. ಈ ಥರ ಧರ್ಮದ ನೀತಿಯನ್ನು ಸಂಜೀವಕ ಪಿಂಗಳಕನಿಗೆ ಹೇಳ್ತಾನೆ. ಇದಕ್ಕೆ ಪಿಂಗಳಕ, ಸಮಸ್ತ ಪ್ರಾಣಿಗಳು ತಮ್ಮ ತಮ್ಮ ಜಾತಿಗೆ ತಕ್ಕಂತೆ ಜೀವನೋಪಾಯವನ್ನು ಚಿಂತಿಸುತ್ತಾ ಬಾಳುವುದೇ ಧರ್ಮ. ಹಾಗೆಯೇ ಕೊಲ್ಲುವುದು ತಿನ್ನುವುದು ನನ್ನ ಧರ್ಮ. ಬೆಂದ ಜೀವ ಎಂದೂ ಹುಟ್ಟದಿರುವಂತೆ ಭಸ್ಮಾಂತರಿತ ದೇಹ ಖಂಡಿತವಾಗಿಯೂ ಹುಟ್ಟುವುದಿಲ್ಲ. ಪರಲೋಕವನ್ನು ಕಂಡವರಿಲ್ಲ. ಆದ್ದರಿಂದ ಯಾವ ಪ್ರಾಣಿಯಾದರೂ ಪ್ರಾಣವಿರುವವರೆಗೆ ಸುಖ ಪಡಬೇಕು. ಪಿಂಗಳಕನ ಈ ಮಾತಿಗೆ ಮತ್ತೆ ಸಂಜೀವಕ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತೇನೆ ನೋಡಿ. ಪರಲೋಕ ಎಲ್ಲಿಯಾದರೂ ಸಿಕ್ಕಿತೋ ಇಲ್ಲವೋ ಎಂಬ ಸಂದೇಹವಿರುವುದಾದರೆ ಬುದ್ಧಿವಂತರಾದವರು ಪಾಪಕರ್ಮಗಳಲ್ಲಿ ನಿರತರಾಗಿರಬಾರದು. ಪರಲೋಕವು ಇಲ್ಲದಿದ್ದರೂ ಅಧರ್ಮವನ್ನು ತ್ಯಜಿಸುವುದರಿಂದ ಆಗುವ ಹಾನಿ ಏನು? ಹೀಗೆ ನಾನಾ ರೀತಿಯಲ್ಲಿ ಪಿಂಗಳಕನ ಮನಸ್ಸನ್ನು ಸಂಜೀವಕ ಬದಲಾಯಿಸ್ತಾ ಹೋಗ್ತಾನೆ. ಪಿಂಗಳಕನ ಮನಸ್ಸು ಕೂಡ ಕರಗುತ್ತೆ. ಎಲೆ ಪರಮಮಿತ್ರ ಪುಂಗವ, ನೀನು ತಿಳಿಸಿದಂತಹ ಈ ಧರ್ಮಶ್ರವಣ ನನ್ನ ಮನಸ್ಸಿನಲ್ಲಿ ನೆಲೆಸಿತ್ತು. ಆದರೆ ನನಗೆ ಒಂದು ಚಿಂತೆ ಕಾಡುತ್ತಿದೆ. ನೀನು ಹೇಳಿದಂತೆ ಧರ್ಮವನ್ನು ಆಶ್ರಯಿಸಿ ಹುಲ್ಲನ್ನು ಮೇಯಲಾರೆ. ಪಿಶಿತಾಹಾರವಿಲ್ಲದೆ ಶರೀರ ಬದುಕದು. ಅದಕ್ಕೇನು ಮಾಡಲಿ ಅಂತ ಕೇಳ್ತಾನೆ. ಆಗ ಸಂಜೀವಕ, ಹಾಗಾದರೆ ನಿಮಗೆ ಹರ್ಷವಾದಾಗ ಅನೇಕ ಮೃಗಗಣಗಳನ್ನು ಕೊಲ್ಲದೆ ನಿಮಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕರಿಸಿ ನಿಶ್ಚಿಂತೆಯಿಂದ ಇರಿ ಅಂತ ಹೇಳುತ್ತೆ. ಪಿಂಗಳಕ ಅದೇ ಥರ ಮಾಡುತ್ತೆ. ಸಂಜೀವಕನ ಮಾತನ್ನು ಯಾವುದೇ ಕಾರಣಕ್ಕೂ ತೆಗೆದುಹಾಕೋದಿಲ್ಲ. ಇದಾದಮೇಲೆ ತನಗೆ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ಕೊಂದು ತಿಂದು ಆರಾಮಾಗಿ ಸುಖವಾಗಿರುತ್ತೆ ಪಿಂಗಳಕ. ಆದರೆ ಉಳಿದಿರೋಂಥ ಪ್ರಾಣಿ ಸಮೂಹ ಆಹಾರವನ್ನು ಪಡ್ಕೊಳ್ಳೋಕ್ಕಾಗ್ದಲೇ ಸಾಯುವಂಥ ಸ್ಥಿತಿಗೆ ಬಂದುಬಿಟ್ಟಿರುತ್ತೆ. ಯಾಕಂದರೆ ಅವೆಲ್ಲ ಈ ಸಿಂಹ ಬೇಟೆಯಾಡಿ ಬಿಟ್ಟಿರೋಂಥ ಪ್ರಾಣಿ ಆಹಾರವನ್ನು ಸೇವನೆ ಮಾಡ್ತಾ ಇತ್ತಲ್ವ. ಹಾಗಾಗಿ ಅವುಗಳಿಗೆ ಆಹಾರವೇ ಸಿಗ್ತಾ ಇರೋದಿಲ್ಲ. ತುಂಬಾ ದುಃಖ ಪಟ್ಕೊಂಡ್ಬಿಟ್ಟಿರ್ತವೆ ಈ ಪ್ರಾಣಿಗಳೆಲ್ಲ. ಈಗ ಎಲ್ಲ ಪ್ರಾಣಿಗಳು ಗುಂಪು ಕಟ್ಕೊಂಡು ಪಿಂಗಳಕನ ಹತ್ರ ಬರುತ್ತೆ. ಪ್ರಾಣಿ ಸಮೂಹದಲ್ಲೇ ಹಿರಿಯ ವ್ಯಕ್ತಿಯಾಗಿರುವಂಥ ಜಾಂಬವಂತ ಮಾತಾಡುತ್ತಿವಾಗ, ಪ್ರಭು, ನಿಮ್ಮ ಆಜ್ಞಾನುವರ್ತಿಗಳಾದಂತಹ ನಮ್ಮನ್ನು ತೊರೆದು ನಿಮ್ಮ ಒಡಲನ್ನು ಮಾತ್ರ ಹೊರೆದುಕೊಳ್ಳುವುದು ಸರಿ ಎನಿಸುವುದೇ? ಅಲ್ಲದೆ ಎಲ್ಲಿಂದಲೋ ಬಂದ ಧೂರ್ತನಾಗಿರುವಂತಹ ಎತ್ತಿನ ಬುದ್ಧಿಯನ್ನು ನಂಬಿ ನಮಗೆಲ್ಲರಿಗೂ ಅನ್ಯಾಯ ಮಾಡುತ್ತಿರುವುದು ಸರಿಯೇ? ನೀವು ಈ ಸಂಕಷ್ಟಕ್ಕೆ ಸರಿಯಾಗಿರುವಂಥ ಉಪಾಯವನ್ನು ಹೇಳದಿದ್ದರೆ ನಾವು ಮತ್ತೊಬ್ಬ ಅರಸನನ್ನು ಹುಡುಕಿಕೊಂಡು ಹೋಗಬೇಕಾಗುತ್ತದೆ. ನೀವೇ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಎಲ್ಲ ಪ್ರಾಣಿ ಸಮೂಹ ಪಿಂಗಳಕನ ಹತ್ರ ಕೇಳ್ತಾ ಇರುತ್ತೆ. ಆದರೆ ಪಿಂಗಳಕನ ಮನಸ್ಸಲ್ಲಿ ಧರ್ಮ ಮನೆ ಮಾಡಿರುತ್ತಲ್ವ, ಹಾಗಾಗಿ ಮೌನಂ ಸರ್ವಾರ್ಥ ಸಾಧನಂ ಅನ್ನೋ ಥರದಲ್ಲಿ ಮಾತನಾಡದೆ ಸುಮ್ಮನೆ ಹಾಗೆ ಕುತ್ಕೊಂಡ್ಬಿಡುತ್ತೆ. ರಾಜನೇ ಏನೂ ಮಾತಾಡಿಲ್ಲ ಅಂತಂದರೆ ಆ ಪ್ರಾಣಿ ಸಮೂಹ ಏನು ಮಾಡುತ್ತೆ? ತಮ್ಮ ಇಚ್ಛೆ ಬಂದಿರೋ ಕಡೆಗೆ ಚದುರಿ ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ. ಇಲ್ಲಿ ಇವ್ರ ಮಂತ್ರಿಗಳಿದ್ರಲ್ವ, ಕರಟಕ ಮತ್ತು ದಮನಕ, ಅವ್ರು ಮಾತ್ರ ಅಲ್ಲೇ ಒಬ್ರ ಮುಖ ಒಬ್ರು ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾರೆ.
ಈಗ ದಮನಕ ಕರಟಕನ ಹತ್ರ ಮಾತಾಡುತ್ತೆ. ನೀನು ಅವತ್ತು ಹೇಳಿದ್ದೆ ನೀನು ಆ ರಾಜನ ವಿಚಾರಕ್ಕೆ ಹೋಗಬೇಡ ಅಂತ. ಆದರೆ ನಾನು ಅವರ ದುಃಖವನ್ನು ನಿವಾರಿಸ್ತೀನಿ ಅಂತ ಹೋಗ್ಬಿಟ್ಟು ಇವಾಗ ಎಂಥ ಮಹಾ ಕಷ್ಟವನ್ನು ತಂದಿಕ್ಕಿದ್ದೀನಿ ನೋಡು. ಮೊದಲು ನೀನು ಬೇಡ ಬೇಡವೆಂದರೂ ಅನ್ಯಾಯವಾಗುವಂತೆ ಮಾಡಿದ ನನ್ನ ಈ ಹೀನ ಕಾರ್ಯವನ್ನು ಅನ್ಯಾಯದಲ್ಲಿ ಕೂಡುವಂತೆ ಈಗ ಏನು ಮಾಡೋಣ? ಏನಾದರೂ ಹೇಳು, ಉಪಾಯ ಹೇಳು ಅಂತ ದಮನಕ ಕರಟಕನ ಹತ್ರ ಕೇಳುತ್ತೆ. ಕರಟಕ ಇವಾಗ ಮಾತಾಡುತ್ತೆ. ನಿನ್ನಲ್ಲಿರುವಂತಹ ಅತ್ಯದ್ಭುತವಾದಂಥ ಬುದ್ಧಿಶಕ್ತಿ ನನಗಿಲ್ಲ, ಇದಕ್ಕೆ ನೀನೇ ಸರಿಯಾಗಿರುವಂಥ ಮಾರ್ಗವನ್ನು ಸೂಚಿಸು ಅಂತ ಮತ್ತೆ ಕರಟಕ ದಮನಕನ ಹತ್ರನೇ ಕೇಳುತ್ತೆ. ದಮನಕ ತುಂಬ ಆಲೋಚನೆ ಮಾಡಿ ಈಗ ಈ ಸಂಜೀವಕ ಮತ್ತು ರಾಜ ಆಗಿರುವಂಥ ಪಿಂಗಳಕನ ಮಧ್ಯೆ ವಿರಸವನ್ನು ತಂದು ಹಾಕಬೇಕು, ಇದೇ ಇದಕ್ಕೆ ಸರಿಯಾಗಿರುವಂಥ ಉಪಾಯ ಅಂತ ಹೇಳುತ್ತೆ. ಈ ಉಪಾಯ ಕರಟಕನಿಗೂ ಸರಿ ಅನಿಸುತ್ತೆ. ನೀನು ಹೇಳ್ದಂತೆ ಈ ಕಾರ್ಯ ನಿನ್ನಿಂದಲೇ ಸಾಧ್ಯ, ಆದರೆ ಇದೆಲ್ಲ ತ್ರಯೋನರ್ತಃ ಸ್ವಯಂ ಕೃತಃ ಎಂದು ದೇಶವರ್ಮ ಹೇಳಿದಂಥ ಕತೆ ಥರ ನಮಗಾಯಿತು ನೋಡು ಅಂತ ಹೇಳುತ್ತೆ. ಹಾಗಿದ್ರೆ ಇಲ್ಲಿ ಕರಟಕ ಹೇಳ್ತಾ ಇರುವಂತಹ ದೇಶವರ್ಮನ ಕತೆ ಯಾವುದು? ಸಂಜೀವಕ ಮತ್ತು ಪಿಂಗಳಕನ ಸ್ನೇಹವನ್ನು ಯಾವ ರೀತಿ ಮುರಿಯೋಕ್ಕೆ ಪ್ಲ್ಯಾನ್ ಮಾಡ್ತಾರೆ, ಇದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ.